ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದು ಬರ್ರಿ. ಇವತ್ತು ಸೋಮವಾರ ಬೆಳಗ್ಗೆ ಟೈಮ್ 8 ಗಂಟೆ ಆಗೈತೆ ನೋಡ್ರಿ. ಈಗ ನಾನು ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ. ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಬಾತ್ರೂಮ್ ಮತ್ತೆಲ್ಲ ಕ್ಲೀನ್ ಮಾಡೋದಿತ್ತು, ಎಲ್ಲ ಕ್ಲೀನ್ ಮಾಡಿಬಿಟ್ಟು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಈಗ ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ. ಇವತ್ತು ನಾನು ಪಲಾವ್ ಮಾಡಾಕತ್ತಿದ್ದು. ಈ ಪಲಾವ್ ಏನಿತ್ತಲ್ಲ ನಮ್ಮ ಮನೆಯೊಳಗೆ ಎಲ್ಲರಿಗೆ ಫೇವ್ರೇಟ್ ರೀ, ಅಷ್ಟು ಇಷ್ಟಪಡ್ತಾರೋ. ಅಂದರೆ ಮೆಂತ್ಯ ಪಲ್ಯ ಇದ್ಬಿಟ್ರೆ ಮೆಂತ್ಯ ಪಲಾವ್ ಮಾಡಂತ ಹೇಳಕ್ಕನ ಸ್ಟಾರ್ಟ್ ಮಾಡಿಬಿಟ್ರೆ ಅಷ್ಟು ಇಷ್ಟನೇ ಆಗುತ್ತೆ. ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ರೀ, ಮಿನಿಮಮ್ ಅಂದ್ರೂ 1 ತಾಸಂತೂ ಬೇಕೇ ಬೇಕು. ಅಂದರೆ ಸ್ವಲ್ಪ ಮಸಾಲೆ ಎಲ್ಲ ರುಬ್ಕೊಂಡ್ಬಿಟ್ಟು ಅದು ರೆಡಿ ಆಗಕ್ಕೆ ಈಗಿದ್ರೆ 8 ಆಗೈತಿ ಟೈಮ್. 1 ತಾಸು ಒಳಗಡೆ ರೆಡಿ ಆಗಬೇಕು. 9 ಗಂಟೆಗೆ ತನು ಕಾಲೇಜ್ಗೆ ಹೋಗೋಕ್ಕೆ ಅದಾವು. ಇವತ್ತು ಎಕ್ಸಾಮ್ ಅದಾವಂತ, ಅಂದ್ರೆ ಟೆಸ್ಟ್ ಅದಾವಂತ ಹೇಳಾಕತ್ತಿದ್ಲು. ನಾನು ಗಡಿಬಿಡಿ ಒಳಗೆ ರೆಡಿ ಮಾಡಾಕಂತೀನಿ ನೋಡ್ರಿ. ಮತ್ತು ಮನೂನು ಇವತ್ತು ಡಬ್ಬಿ ಕಟ್ಕೊಂಡು ಹೋಗ್ತಾನಂತ, ಅಂದ್ರೆ ಲೇಟಾಗಿ ಬರ್ತೀನಿ ಮಮ್ಮಿ ಡಬ್ಬಿ ಕಟ್ಟಾಕತ್ರ ಅಂತಂದಿದ್ದ. ಅದಕ್ಕಾಗಿ ಪಲಾವ್ ಮಾಡ್ರಾಯ್ತು. ಭಾಳ ಮಸ್ತ್ ಆಗುತ್ತೆ ನಮ್ಮ ಮನೆಯವ್ರಿಗೆ ಆಗಲಿ ತನುಗೆ ಮನುಗಂತೂ ಇದೊಂದು ಮಾಡಿಬಿಟ್ರೆ ಇಡೀ ದಿವಸ ಬೆಳಗ್ಗೆ ಮಧ್ಯಾಹ್ನ ಸಂಜೆಗೂ ತಿಂತಾರೋ, ಅಷ್ಟು ಇಷ್ಟಪಡ್ತಾರೋ. ಈಗಿದ್ರೆ ಫಸ್ಟಿಗೆ ಅರ್ಧ kg ಮೇಲೆ ಹಾಕ್ತಾರೆ ಅಷ್ಟು ಅಕ್ಕಿನ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. 1-2 ಸಲ ಸ್ವಚ್ಛಾಗಿ ತೊಳೆದ್ಬಿಟ್ಟು ಈಗಿದ್ರೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಇದಕ್ಕೆ ಹೇಳೋದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆಲ್ಲ ರೆಡಿ ಮಾಡ್ಕೋಬೇಕಂದ್ರೆ ಮಿನಿಮಮ್ ಒಂದು ಅರ್ಧ ತಾಸು ಆದ್ರೂ ಬೇಕಾಗುತ್ತೆ. ಈಗಿದ್ರೆ ನಾನು ಉಳ್ಳಾಗಡ್ಡಿ ಮತ್ತು ಟೊಮಾಟೊ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಕೊಬ್ಬರಿ ಬೇಕಾಗಿತ್ತು, ಹಸಿ ಕೊಬ್ಬರಿ ರೀ. ಅದನ್ನ ನಮ್ಮ ಮನೆಯವರು ಒಡೆದಕ್ಕಿಂದ ತೆಗೆದು ಕೊಟ್ಟರು. ಈಗಿದ್ರೆ ನಾನು ಅದನ್ನೆಲ್ಲ ಸಣ್ಣಗೆ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನೋಡ್ರಿ. ಈಗಿದ್ರೆ ಏನೈತಿಲ್ಲ ಸ್ವಲ್ಪ ಒಣ ಮಸಾಲ ಅಂದರೆ ಅದು ಈ ರೀತಿ ದಾಲ್ಚಿನ್ನಿ ಲವಂಗ ಇರ್ತಾವ್ರಿ. ಅದನ್ನ 3 ಚಮಚದಷ್ಟು ಧನಿಯಾ ಅಂದರೆ ಕೊತ್ತಂಬರಿ ಬೀಜ, ಒಂದು 8-10 ಕಾಳು ಮೆಣಸು, 2 ಏಲಕ್ಕಿ, ಒಂದು 4-5 ಲವಂಗ ಮತ್ತು 1 ಚಮಚದಷ್ಟು ಜೀರಿಗೆ ಮತ್ತು 1 ಇಂಚಷ್ಟು ದಾಲ್ಚಿನ್ನಿ, 1-2 ಪಲಾವ್ ಎಲೆ ರೀ. ಫಸ್ಟಿಗೆ ಇದನ್ನ ಮಿಕ್ಸಿಗೆ ಹಾಕಿಬಿಟ್ಟು ಪುಡಿ ಮಾಡಿ ತೊಗೋಬೇಕಾಗುತ್ತೆ. ಇದನ್ನೇನು ಹುರಿದ ಅವಶ್ಯಕತೆ ಇಲ್ಲ, ಹಂಗನ ಮಿಕ್ಸಿಗೆ ಹಾಕಿಬಿಟ್ಟು ಜಸ್ಟ್ ಪುಡಿ ಮಾಡಿ ತೊಗೋಬೇಕ್ರಿ. ಎಲ್ಲ ಸಂಗಟ ಜಲ್ದಿ ಪುಡಿ ಆಗಂಗಿಲ್ಲ ಅಂತ ಫಸ್ಟಿಗೆ ಪುಡಿ ಮಾಡಿಬಿಟ್ರೆ ಸಣ್ಣ ಆಗುತ್ತಂತ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡಿ ಇಟ್ಟಿದ್ದ ಕೊಬ್ಬರಿ ರೀ. ಒಣ ಕೊಬ್ಬರಿ ಆದರೂ ತೊಗೋಬೋದು, ಹಸಿ ಕೊಬ್ಬರಿ ಆದ್ರೂ ತೊಗೋಬೋದು. ಹಸಿ ಕೊಬ್ಬರಿ ಹಾಕಿಬಿಟ್ರೆ ಟೇಸ್ಟ್ ಚಲೋ ಇರೋದ್ರಿ ಇನ್ನಷ್ಟು. ಈಗಿದ್ರೆ ಅರ್ಧ ಹೋಳಷ್ಟು ನಾನಿಲ್ಲಿ ಕೊಬ್ಬರಿನ ಕಟ್ ಮಾಡಿದ್ದು ಹಾಕಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿ ಮೆಣಸಿನ್ಕಾಯಿ ರೀ. ಮತ್ತು 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1-2 ಇಂಚಷ್ಟು ಶುಂಠಿ ರೀ. ಮತ್ತು ಒಂದು 3-4 ಮೀಡಿಯಮ್ ಸೈಜು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ರೀ. ಮತ್ತು ಸ್ವಲ್ಪ ಕರ್ಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇದ್ರೆ ಹಾಕ್ಬೋದಿತ್ತು ರೀ, ಇನ್ನೂ ಬೆಸ್ಟ್ ಆಗುತ್ತೆ. ಆದರೆ ಪುದೀನ ಇದ್ದಿತ್ತಿಲ್ಲ ಅಂತೇಳಿ ನಾನು ಸ್ಕಿಪ್ ಮಾಡಿದ್ದು. ಇದ್ರೆ ಹಾಕಿಬಿಟ್ರೆ ಬೆಸ್ಟ್ ಆಗುತ್ತೆ. ಈಗಿದ್ರೆ ಒಂದಿಷ್ಟು ಕೊತ್ತಂಬರಿ, ಕರ್ಬೇವು ಸೊಪ್ಪು ಮತ್ತು ಒಂದು 2-3 ಮೀಡಿಯಮ್ ಸೈಜ್ ಟೊಮೆಟೊ ಹಾಕಿದ್ದೀನಿ ರೀ. ಮತ್ತು ಇದಕ್ಕೆ 2 ಸೂಡಷ್ಟು ಮೆಂತ್ಯ ಪಲ್ಯನ ಯೂಸ್ ಮಾಡೋದು. ಅದು ಇದ್ರೊಳಗೆ ಹಿಡಿಯೋಂಗಿಲ್ಲ ಅಂತ ನೆಕ್ಸ್ಟ್ ಟೈಮ್ ರುಬ್ಬೋದ್ರಿ. ಅಂದರೆ ಇದು ಫಸ್ಟಿಗೆ ರುಬ್ಕೊಂಡ್ಬಿಟ್ಟು ಆಮೇಲೆ ಅದನ್ನ ಹಾಕಿ ರುಬ್ಬೋದು. ಈಗಿದ್ರೆ ಅದನ್ನೆಲ್ಲ ಏನೇನು ತೊಗೊಂಡಿದ್ದೆ ಅಲ್ರಿ ನೈಸಾಗೆ ರುಬ್ಕೋಬೇಕಾಗುತ್ತೆ. ಅಂದರೆ ಜಾಸ್ತಿ ಒಮ್ಮೆ ನೀರು ಹಾಕಕ್ಕೆ ಹೋಗಬಾರ್ದು, ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗೆ ರುಬ್ಬಿಬಿಟ್ಟು ತೊಗೋಬೇಕಾಗುತ್ತೆ ರೀ. ಏನೇನು ತೊಗೊಂಡಿದ್ದೆ ಅಲ್ರಿ ಎಲ್ಲನೂ ಸಣ್ಣಗೆ ರುಬ್ಕೊಂಡ್ಬಿಟ್ಟು ಈಗ ಎತ್ತಿಟ್ಟಿದ್ದೀನಿ ರೀ. ಈಗ ಒಗ್ಗರಣೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಅಂದರೆ ಫಸ್ಟಿಗೆ ಒಂದು ಕುಕ್ಕರ್ನ ಬಿಸಿ ಮಾಡಕ್ಕೆ ಇಟ್ಬಿಟ್ಟು 3-4 ಚಮಚದಷ್ಟು ಎಣ್ಣೆನ ಹಾಕಬೇಕಾಗುತ್ತೆ. ತುಪ್ಪನೂ ಬಳಸ್ಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ, ಎಣ್ಣೆ ಬಳಸಿದ್ರು ನಡಿತೈತಿ. ಈಗ ನಾನು 3-4 ಚಮಚದಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಏನು ರುಬ್ಕೊಂಡಿರ್ತೀವಲ್ರಿ ಇದೆಲ್ಲ ಮಸಾಲ ಇದಕ್ಕೆ ಹಾಕಬೇಕಾಗುತ್ತೆ. ಅಂದರೆ ಇದರೊಳಗೆ ಎಲ್ಲನೂ ರುಬ್ಬಿಬಿಟ್ಟು ಹಾಕಿದ್ರಿ ಟೇಸ್ಟ್ ಮಾತ್ರ ಭಾಳ ಬೆಸ್ಟ್ ಇರುತ್ತೆ. ಈಗಿದ್ರೆ ಅದನ್ನ ಏನು ರುಬ್ಬಿದೆ ಆದರೆ ಎಲ್ಲನೂ ಕುಕ್ಕರ್ಗೆ ಹಾಕಿಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಇದು ಮಿಕ್ಸರ್ ಜಾರಿಗೆ ಏನಿತ್ತಲ್ಲ ಮೆಂತ್ಯ ಪಲ್ಯನೂ ಹಾಕಿಬಿಟ್ಟು ರುಬ್ಕೊಂಬಿಡೋದು ಅಷ್ಟೇ ರೀ. ಒಂದೇ ಸಲಕ್ಕನ ಎಲ್ಲ ಹಿಡಿಯಂಗಿಲ್ಲಲ್ರಿ, ಹಾಗಾಗಿ ಫಸ್ಟಿಗೆ ಅದನ್ನ ಮಸಾಲ ರುಬ್ಕೊಂಡ್ಬಿಟ್ಟು ಕುಕ್ಕರ್ಗೆ ಹಾಕಿಬಿಟ್ಟು ಈಗಿದ್ರೆ ಅದ ಮಿಕ್ಸರ್ ಜಾರಿಗೆ ಮೆಂತ್ಯ ಪಲ್ಯನೂ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗಿ ಅದನ್ನೂ ರುಬ್ಬಿ ತೊಗೋಬೇಕಾಗುತ್ತೆ ರೀ. ಅಂದರೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡೋ ಮುಂದಾಗ ಮಿಕ್ಸರ್ ಸಾಂದಾಗ್ಬಿಡುತ್ತಲ್ಲ ಜಾರ, ಹಾಗಾಗಿ ಈ ರೀತಿ ಮಾಡೋದು. ನಮ್ಮ ಮನೆಯೊಳಗಂತೂ 1 kg ಅಕ್ಕಿ ಅನ್ನ ಮಾಡಿಬಿಟ್ರೂ ಬೆಳಗ್ಗೆ ಮತ್ತು ಮಧ್ಯಾಹ್ನ ತಿಂತಾರೋ, ಅಷ್ಟು ಇಷ್ಟ ಆಗುತ್ತೆ ರೀ ಇದು. ಈಗಿದ್ರೆ 2 ಸೂಡಷ್ಟು ಮೆಂತ್ಯ ಪಲ್ಯ ತೊಗೊಂಡಿದ್ದಾರೆ, ಅದನ್ನೂ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಬಿ ತೊಗೊಂಡಿದ್ದೀನಿ ನೋಡಿರಿ. ಈ ಕಡೆ ಏನು ಫಸ್ಟಿಗೆ ಕುಕ್ಕರ್ಗೆ ಮಸಾಲ ಎಲ್ಲ ರುಬ್ಬಿ ಹಾಕಿದ್ದೆಲ್ಲ ಅದನ್ನ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮೆಂತ್ಯ ಪಲ್ಯ ರುಬ್ಬಿದ್ದನ್ನು ಇದಕ್ಕನ್ನು ಹಾಕಿ ಚಲೋತ್ನಾಗೆ 1 ನಿಮಿಷ ಮಿಕ್ಸ್ ಮಾಡ್ಕೋಬೇಕ್ರಿ. ಆ್ಯಕ್ಚುಲಿ ಇನ್ನಷ್ಟು ಅಂದರೆ ಪುದೀನ ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ಆಗ್ತಿತ್ತು. ಪುದೀನ 1 ಹಿಡಿಯಷ್ಟು ಹಾಕ್ಬೇಕ್ರಿ, ಟೇಸ್ಟ್ ಇನ್ನೂ ಬೆಸ್ಟ್ ಇರುತ್ತೆ.
ಈಗಿದ್ರೆ ಮೆಂತ್ಯ ಪಲ್ಯನೂ ರುಬ್ಬಿ ಅದಕ್ಕೆ ಹಾಕಿಬಿಟ್ಟು ಚಲೋತ್ನಾಗ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಅಂದರೆ 1 ನಿಮಿಷ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿದ್ರೆ ನಾನು ಅಕ್ಕಿ ತೊಳೆದಿಟ್ಟಿದ್ದರೆ ಅಂದರೆ ಅರ್ಧ kg ಮೇಲೆ ಆಗ್ತಾವೆ. ದೊಡ್ಡ 2 ಗ್ಲಾಸ್ ಅಷ್ಟು ಅಕ್ಕಿನ ತೊಗೊಂಡಿದ್ದು 2 ಸಲ ಸ್ವಚ್ಛಗೆ ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನ್ಸಾಕಿ ಇಟ್ಬಿಟ್ಟು ಆಮೇಲೆ ಇದಕ್ಕೆ ಹಾಕಬೇಕಾಗುತ್ತೆ. ಅಂದರೆ ಫಸ್ಟಿಗೆ ಅಕ್ಕಿ ತೊಳೆದಿಟ್ಬಿಟ್ರೆ 10 ನಿಮಿಷ ಆಗುತ್ತೆ ಇಷ್ಟೆಲ್ಲ ರೆಡಿ ಮಾಡ್ಕೋ ತನಕ. ಅಕ್ಕಿ ಎಲ್ಲ ಹಾಕಿಬಿಟ್ಟು ಒಂದು ರೌಂಡ್ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ನಿಂಬೆಹಣ್ಣಿನ ರಸನ ಇದಕ್ಕೆ ಹಾಕಬೇಕಾಗುತ್ತೆ. ಈಗಿದ್ರೆ ಒಂದು ನಿಂಬೆಹಣ್ಣಿನ ರಸ ಎಲ್ಲ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಮತ್ತಷ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಉಪ್ಪು ಜಾಸ್ತಿ ಹಿಡಿಯುತ್ತೆ, ಯಾಕಂದ್ರೆ ಮೆಂತ್ಯ ಪಲ್ಯ ಕಹಿ ಇರುತ್ತಲ್ರಿ, ಹಾಗಾಗಿ ನಿಂಬೆಹಣ್ಣು ಮತ್ತು ಸ್ವಲ್ಪ ಉಪ್ಪು ನೋಡ್ಕೊಂಡ್ಬಿಟ್ಟು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಈಗಿದ್ರೆ ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ಹಾಕಬೇಕಾಗುತ್ತೆ. ಜಾಸ್ತಿ ಮೆತ್ತಗೂ ಇರಬಾರ್ದು, ಜಾಸ್ತಿ ಬಿರುಸು ಇರಬಾರ್ದು, ಆ ರೀತಿ ಅನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಒಂದೊಂದು ಅಕ್ಕಿ ಮೇಲೆ ಡಿಪೆಂಡ್ ಇರುತ್ತಲ್ರಿ. ಹಳೆ ಅಕ್ಕಿ ಇದ್ರೆ ಸ್ವಲ್ಪ ನೀರು ಜಾಸ್ತಿ ಹಿಡಿತಾವೆ, ಹೊಸ ಅಕ್ಕಿ ಇದ್ರೆ ಸ್ವಲ್ಪ ನೀರು ಕಮ್ಮಿ ಹಿಡಿತಾವೆ. ನೋಡ್ಕೊಂಡ್ಬಿಟ್ಟು ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ಹಾಕಿದ್ದು, ಅಂದರೆ ರುಬ್ಬಕ್ಕೂ ಸೇರಿಸಿನೇ ರೀ. ಈಗ ಸ್ವಲ್ಪ ಬೆಲ್ಲ ಹಾಕಿ 2 ಗ್ಲಾಸ್ ಅಷ್ಟು, ಅಂದರೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಅಷ್ಟು ನೀರು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು 2 ವಿಷಲ್ ಕೂಗಿಸ್ಬಿಟ್ರೆ ಫೈನಲಿ ಪಲಾವ್ ರೆಡಿ ಆಗುತ್ತೆ ನೋಡ್ರಿ. ತನ್ನೊಂದು ಕಾಲೇಜ್ ಟೈಮ್ ಆಗಿಬಿಟ್ಟಿತ್ತು, ಮಮ್ಮಿ ಲೇಟ್ ಆಗುತ್ತಂತ ಅನಾಕತ್ತಿದ್ಲು. ಹಾಗಾಗಿ ನಾನಿದ್ರೆ ಕುಕ್ಕರ್ ಬಿಸಿ ಇದ್ದಾಗ ಈ ರೀತಿ ಮಾಡೋದು, ಕುಕ್ಕರ್ ಮೇಲೆ ನೀರು ಹಾಕಿಬಿಟ್ರೆ ಆಯಿತು. ಬೋರ್ ಚಾಲು ಇತ್ತಂತ ಅದ ನೀರನ್ನು ಕುಕ್ಕರ್ ಮೇಲೆ ಹಿಡಿದ್ಬಿಟ್ಟೆ, ಜಲ್ದಿ ವಿಷಲ್ ಬಿಟ್ಬಿಡೋದ್ರಿ. ಮತ್ತು ಭಾಳ ತನಕ ಜಲ್ದಿ ವಿಷಲ್ ಬಿಡುತ್ತೆ. ಹಂಗಾದ್ರೆ ಲೇಟ್ ಆಗುತ್ತಂತ ಈ ರೀತಿ ನೀರು ಹಾಕಿಬಿಟ್ರೆ ಜಲ್ದಿ 1 ನಿಮಿಷ ಒಳಗಡೆ ವಿಷಲ್ ಬಿಟ್ಬಿಡುತ್ತೆ. ಹಾಗಾದ್ರೆ ಫೈನಲಿ ಇನ್ನು ಈ ಕಡೆ ಕುದಿಯಾಕತ್ತಿತ್ತು, ಅಂದರೆ ಲೇಟ್ ಆಗುತ್ತಂತ ತೆಗೆದ್ಬಿಟ್ಟು ಒಂದು ರೌಂಡ್ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಪಲಾವ್ ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಲೇಬೇಕು, ಸಖತ್ತಾಗಿರುತ್ತೆ ನೋಡಿರಿ. ಈ ರೀತಿ ನೀವು ಒಂದ್ಸಲ ಮಾಡಿಕೊಟ್ರೆ ಪದೇ ಪದೇ ಕೇಳೋದಂತೂ ಗ್ಯಾರಂಟಿ ನೋಡಿರಿ, ಅಷ್ಟು ಟೇಸ್ಟ್ ಆಗುತ್ತೆ. ಸ್ಮೆಲ್ಲು ಮಸ್ತ್ ಇರುತ್ತೆ ಮತ್ತು ಟೇಸ್ಟ್ನು ಅಷ್ಟೇ ಸಖತ್ತಾಗಿರುತ್ತೆ. ಕರೆಕ್ಟ್ ವಿಧಾನ ಒಳಗೆ ನಾನು ಯಾವ ರೀತಿ ತೋರಿಸಿನಲ್ಲ ಅದೇ ರೀತಿ ಮಾಡಬೇಕು. ಸ್ವಲ್ಪ ಮಸಾಲೆ ಎಲ್ಲ ಕರೆಕ್ಟ್ ಹಾಕಿಬಿಟ್ಟು ಹಾಗಾದ್ರೆ ನನ್ನ ಮಗಳು ಬೇರೆದು ಏನಾರ ಇದ್ಬಿಟ್ರೆ ಲೇಟ್ ಆಗೈತೆ ಅಂತ ಹಂಗೆ ಹೋಗ್ತಿದ್ಲು. ಆದರೆ ಮೆಂತ್ಯ ಪಲಾವ್ ಇದ್ಬಿಟ್ರೆ ಅಂತೂ ಎಷ್ಟೇ ಲೇಟ್ ಆಗಿಬಿಟ್ರೂ ತಿಂದೇ ಹೋಗಂಗೆ ಇಲ್ಲ ರೀ, ಅಷ್ಟು ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಇದಕ್ಕೆ ಕೋಸಂಬರಿ ಮಾಡಬೇಕಿತ್ತು, ಅಂದರೆ ರಾಯ್ತ ಅಂತೀವಲ್ಲ ರೀ, ಅದು ಮಾಡಿಬಿಟ್ರೆ ಇನ್ನೂ ಬೆಸ್ಟ್ ಆಗ್ತಿತ್ತು. ನಿನ್ನೆ ಮೊಸರು ಮಾಡಬೇಕಂದ್ರೆ ಅದು ಹೆಪ್ಪಿಗೆ ಮೊಸರನ್ನೇ ಇಟ್ಟಿದ್ದಿಲ್ಲ, ಖಾಲಿ ಮಾಡಿಬಿಟ್ಟಿರ, ಹಾಗಾಗಿ ಮೊಸರು ಮಾಡೋಕ್ಕಾಗಿಲ್ಲ ಅಂತ ಇವತ್ತು ರಾಯ್ತನೂ ಮಾಡಲಿಲ್ಲ ಅಷ್ಟೇ ರೀ. ಹಾಗಾರಿ ಭಾಳ ಬಿಸಿ ಇತ್ತು, ಮಮ್ಮಿ ನೀವೇ ತಿನ್ನಿಸ್ರಿ, ಮತ್ತು ನನ್ನ ಕಡೆ ಅಂದರೆ ಲೇಟ್ ಆಗುತ್ತಂತ ನಾನೇ ಅದು ಸ್ವಲ್ಪ ಊದ್ಬಿಟ್ಟು ತಿನ್ಸಾಕತ್ತಿದ್ದೆ. ಅಂದರೆ ಅಷ್ಟು ಇಷ್ಟಪಟ್ಟಾರಿ, ತಿಂದೆ ಹೋಗಂಗೆ ಇಲ್ಲ, ಮತ್ತು ಖಾಲಿ ಆಗ್ಬಿಡುತ್ತಂತೇಳಿ ತಿಂದ್ಬಿಟ್ಟನೆ ಹೋಗ್ಬಿಡ್ತಾಳು. ಈಗಿದ್ರೆ ತಾನು ಕಾಲೇಜ್ಗೆ ಹೋದ್ಮೇಲೆ ನಾವು ಎಲ್ಲ ನಾಷ್ಟ ಮುಗಿಸಿ ಅರ್ಬಿ ಎಲ್ಲ ತೊಗೊದು ಸ್ವಲ್ಪ ಥಂಡಿ ಹತ್ತದಂಗೆ ಅನ್ಸಾಕತ್ತಿತ್ತು. ಆದರೆ ಅರ್ಬಿ ತೊಗೊದು ಬಂದಮೇಲೆ ಥಂಡಿ ಹತ್ತೋದಲ್ರಿ. ಈಗಂತೂ ಥಂಡಿಯಾಗ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿಯೋಣಂತ ಅಂದ್ಕೊಂಡೆ. ಚಾಕ್ಕಿಂತ ಇದೇ ಬೆಸ್ಟ್ ಅಂತೇಳಿ ಹಾಲೊಳಗೆ ಸ್ವಲ್ಪ ಶುಂಠಿ ಮತ್ತು ಅರಿಶಿನ ಪುಡಿ ಹಾಕಿ ಕುದಿಸ್ಕೊಂಡ್ಬಿಟ್ಟು ಒಂದು 7-8 ಬಾದಾಮಿ ಮತ್ತು ಒಂದು 7-8 ಗೋಡಂಬಿ, ಒಂದು 2-3 ಒಣ ಖಾರಿ ಕರಿ ಅಂದ್ರೆ ಖಜೂರ ಅಂತೀವಲ್ಲ ಅದನ್ನ ಹಾಕಿಬಿಟ್ಟು ಪುಡಿ ಮಾಡಿ ಇದು ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಬೆಸ್ಟ್ ಆಗುತ್ತಂತೆ. ಈ ರೀತಿ ಮಾಡಿದ್ದು ಟೇಸ್ಟು ಚಲೋ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದ್ರೆ. ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಆಯಿತು, ಟೇಸ್ಟ್ ಚಲೋ ಇರುತ್ತೆ ನೋಡ್ರಿ ಅಂತ ಈ ರೀತಿ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಕುಡಿದ್ರಾಯ್ತಂತ ರೆಡಿ ಮಾಡಾಕಂತೀವಿ ನೋಡ್ರಿ. ಬಿಸಿ ಬಿಸಿನೂ ಇರುತ್ತಲ್ಲ, ಕುಡ್ದಾಗಿಲ್ಲ ಫುಲ್ ಬಾಡಿ ಹೀಟ್ ಆಗುತ್ತೆ, ಥಂಡಿನೂ ಹೋಗುತ್ತಂತ ಈ ರೀತಿ ರೆಡಿ ಮಾಡಿದ್ದು. ಟೇಸ್ಟು ಮಸ್ತ್ ಇತ್ತು ನೋಡ್ರಿ. ಯಾವಾಗಾರ ಒಂದು ಸಲ ಈ ರೀತಿ ಮಾಡ್ಕೊಂಡು ಕುಡಿಬೋದು, ಚಹಾ ಕುಡಿಬೇಕು ಅನಿಸಿದಾಗ, ಅದಕ್ಕಾಗಿ ರೆಡಿ ಮಾಡಿದ್ದು. ಈಗಿದ್ರೆ ಅದನ್ನೂ ಎಲ್ಲ ಕೊಡಿದ್ಬಿಟ್ಟು ಸ್ವಲ್ಪ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ಇಟ್ಟಿದ್ದೀನಿ. ಇನ್ನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಟೈಮ್ ಅಂತೂ ಹೆಂಗೆ ಹೋಗುತ್ತೆ ಗೊತ್ತಾಗಂಗಿಲ್ಲ. ಟೈಮ 1 ಗಂಟೆ ಆಗೇ ಬಿಟ್ಟಿತ್ತ. ಮತ್ತು ತಿಪ್ರಿಕಾಯಿ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡಾಕಂತೀನಿ ನೋಡಿರಿ. ದಿನ ಏನು ಮಾಡೋದು ಸ್ಪೆಷಲ್ ಮಾಡಂತ ಕೇಳ್ತಾರೆ ಮಕ್ಕಳು, ಆದರೆ ನಮ್ಮ ಮನೆಯವ್ರಿಗೆ ರೊಟ್ಟಿ ಇದ್ರೆ ಇಷ್ಟ ಆಗುತ್ತೆ. ಅದ್ರಾಗ ಸಜ್ಜಿ ರೊಟ್ಟಿ ಮಾಡಿಬಿಟ್ರೆ ಜಾಸ್ತಿ ಇಷ್ಟಪಡ್ತಾರಂತೆ. ಸಜ್ಜಿ ರೊಟ್ಟಿನೇ ಮಾಡಾಕಂತೀನಿ. ಒಂದು ಸ್ವಲ್ಪ ಜಾಸ್ತಿ ಮಾಡಿಟ್ರಾಯ್ತು, ನಾಳೆನೂ ಬರುತ್ತೆ, ಇವತ್ತು ಬರುತ್ತಂತೆ. ಅದನ್ನೇ ಒಂದು 10-15 ಸಜ್ಜಿ ರೊಟ್ಟಿ ಮಾಡಿ ಇಟ್ಬಿಟ್ರಾಯ್ತು. ಅಂದರೆ ತಿನ್ನಕ್ಕೆ ಇಷ್ಟ ಆಗುತ್ತೆ ರೀ, ಮಾಡೋ ಮುಂದೆ ಬ್ಯಾಸ್ರ ಬರೋಕೆ ಸ್ಟಾರ್ಟ್ ಆಗುತ್ತೆ. ಒಂದು 10-15-20 ಮಾಡ್ಬೋದು, ಅದಕ್ಕೆ ಜಾಸ್ತಿ ಮಾಡೋಕತ್ರ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಹಿಟ್ಟು ಕಲಸಿದ್ದು ಒಂದು 15 ರೊಟ್ಟಿ ಆಗಷ್ಟೇ
ರೊಟ್ಟಿ ಎಲ್ಲ ಮುಗಿಸ್ಬಿಟ್ಟು ಈಗ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಟ್ಟು ನಾನು ಊಟ ಮಾಡ್ಬೇಕು ನೋಡ್ರಿ. ಟೈಮ್ 2 ಗಂಟೆ ಆಗಿತ್ತು. ತನೂ ಕಾಲೇಜಿಂದ ಬಂದಿದ್ಲು, ಅಂದರೆ ಒಂದೂವರೆಗೆ ಬಂದಿದ್ಲು. ಇವತ್ತು ಎಕ್ಸಾಮ್ ಇತ್ತಂತೇಳಿ ಊಟ ಮಾಡಬಾರೋ ಅಂತ ನಾನು ಕರೆಯಾಕಂತೀನಿ. ನನಗೆ ತಿಪ್ರಿಕಾಯಿ ಪಲ್ಯನೂ ಇಷ್ಟ ಇಲ್ಲ, ರೊಟ್ಟಿನೂ ಇಷ್ಟ ಇಲ್ಲ, ಬೇರೆದು ಏನರ ಮಾಡಿರಿ ಅಂತ ನಾಕತ್ತಿದ್ಲು. ಅಂದರೆ ಮಸಾಲೆ ರೈಸ್ ಮಾಡಿರಿ, ಈ ರೀತಿ ಪುಳಿಯೋಗರೆ ಮಾಡಿರಿ, ಆ ರೀತಿ ಎಲ್ಲ ಇಷ್ಟ ಆಗ್ತಾವೆ. ಆದರೆ ರೊಟ್ಟಿ ಅಂದ್ರೇ ಒಲ್ಲೆ ಅನಿಸ್ಬಿಡ್ತೈತೆ ನೋಡ್ರಿ ಈಗಿನ ಮಕ್ಕಳಿಗೆ. ಮನು ಸ್ವಲ್ಪ ಇಷ್ಟಪಡ್ತಂದು ರೊಟ್ಟಿ, ಆದರೆ ತನು ಮಾತ್ರ ಒಲ್ಲೆ ಅಂತಾಳು. ನೀನು ಬಿಡು ಅಂತ ನಾನು ಮತ್ತು ನಮ್ಮ ಮನೆಯವರು ಊಟ ಮಾಡಾಕಂತೀವಿ. ಹೊಸು ಆದರೆ ನೀನೇ ಊಟ ಮಾಡ್ತೀವಿ, ನಿನ್ನ ಏನು ಸ್ಪೆಷಲ್ ಬರೀ ರೈಸ್ ತಿನ್ನೋದು, ಇನ್ನಷ್ಟು ದಪ್ಪ ಆಗ್ತಿ ಅಂತ ಬೈತಾ ಹಂಗೆ ಊಟನೂ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಇಷ್ಟಪಟ್ಟು ಊಟ ಮಾಡಿಬಿಟ್ರೆ ನಮಗೂ ಖುಷಿ ಆಗುತ್ತೆ. ಆದರೆ ಒಲ್ಲಂತ ಏನೂ ಮಾಡೋಕ್ಕಾಗಂಗಿಲ್ಲ. ಈಗ ಟೈಮ 5:30 ಆಗಿತ್ತು. ನನ್ನ ಕೆಲಸ ಮತ್ತೆ ಸ್ಟಾರ್ಟ್ ನೋಡ್ರಿ. ಒಂದೊಂದು ಕೆಲಸ ಹಂಗೆ ನೆನಪಾಗ್ತಾ ಇರ್ತಾವೆ. ಬೆಳಗ್ಗೆನೇ ಅರ್ಬಿ ಎಲ್ಲ ತೊಳೆದು ಹಾಕಿದ್ದೆಲ್ಲ ಅವನ್ನ ತಂದುಬಿಟ್ಟು ಇನ್ನು ಮಚ್ಚಿಡೋ ಕೆಲಸ ನೋಡ್ರಿ. ಮತ್ತು ನೆನಪಾಗ್ಬಿಡುತ್ತೆ. ಸೂರ್ಯ ಇದ್ದಾಗ ನಾನು ತಂದು ಇಟ್ಬಿಟ್ರೆ ಬೆಸ್ಟ್ ಆಗುತ್ತಂತೆ. ಮತ್ತು ಥಂಡಿ ಆದಮೇಲೆ ಏನಾದರೂ ಹುಳ ಬಂದು ಕುಂದ್ರೋದು, ಅಂದರೆ ಹೊತ್ತು ಮುಳುಗಿದ್ಮೇಲೆ ಹುಳ ಬಂದು ಕುಂದ್ರೋದು ಮತ್ತು ಭಯನೂ ಅನಿಸ್ತೈತಿ. ಮೊನ್ನೆ ಒಂದು ಸಲ ನೋಡಿರಲಿಲ್ಲ, ಅರ್ಬಿ ತೆಗ್ಯಾಕೆ ಹೋದಾಗ ಚೂಳು ಬಂದು ಕುಂತಿತ್ತು. ಹಾಗಾಗಿ ಇನ್ನು ಬಿಸಿಲಿದ್ದಾಗನೇ ತೊಗೊಂಡ್ಬಿಡ್ತೀನಿ. ಈಗಿದ್ರೆ ಟೈಮ 7:30 ಆಗೈತೆ ನೋಡ್ರಿ. ಮತ್ತು ಅಡುಗೆ ಸ್ಟಾರ್ಟ್. ಕೆಲವೊಬ್ರಿಗೆ ಅನ್ಸುತ್ತೆ ಏನಕ್ಕ ಬರೀ ಅಡುಗೆ ಮನೇನ ಕೆಲಸನೇ ತೋರಿಸ್ತೀರಿ ಅಂತೇಳಿ. ಮತ್ತು ನನ್ನ ಕೆಲಸನೇ ಅದೇ ಇರುತ್ತಲ್ರಿ. ಬಟ್ಟೆ ತೊಳೆದೆ, ಭಾಂಡೆ ತೊಳೆದೆ, ಅದನ್ನೇ ಜಾಸ್ತಿ ತೋರ್ಸಕ್ಕೆ ಹೋದ್ರೆ ಡೈಲಿ ಅದನ್ನಂತೂ ಎಲ್ಲರೂ ಮಾಡೇ ಮಾಡ್ತಾರೆ. ಹಂಗಾಗಿ ಅಡುಗೆ ಒಳಗೆ ನಾನು ಏನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿಲ್ಲ, ಅದನ್ನೇ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ. ಇದು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನನ್ನ ಮಕ್ಕಳಿದ್ರೆ ಇದೇನಂತಾರು ರಾಜ್ಮಾ ಚಾವಲ್ ಭಾಳ ದಿವಸದಿಂದ ಕೇಳಾಕತ್ತಿದ್ರು. ಮೊನ್ನೆ ಬುಧವಾರ ದಿವಸದ್ದು ರಾಜ್ಮಾ ತಂದಿದ್ದೆ ರೀ, ಅದನ್ನೇ ಇವತ್ತು ರೆಡಿ ಮಾಡಾಕಂತೀನಿ ನೋಡ್ರಿ. ನಿನ್ನೆ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ ರೀ, ಇವತ್ತು ಬೆಳಗ್ಗೆ ಮಾಡಬೇಕಂತೇಳಿ. ಅದನ್ನ ಒಂದು ಸಲ ತೊಳ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 4-5 ವಿಷಲ್ ಕೂಗಿಸ್ಬಿಟ್ಟು ಆಮೇಲೆ ಒಗ್ಗರಣೆ ರೆಡಿ ಮಾಡ್ಕೊಂಡ್ರಾಯ್ತಂತೆ. ಈಗಿದ್ರೆ ಫಸ್ಟಿಗೆ ಕುದ್ಸಾಕಿಡಾಕಂತೀನಿ ನೋಡ್ರಿ. ಭಾಳ ದಿವಸದಿಂದ ಮನು ಆಯಿತು, ತನೂ ಆಯಿತು ಕೇಳಾಕತ್ತಿದ್ರು. ಫೈನಲಿ ಇವತ್ತು ರೆಡಿ ಮಾಡಾಕಂತೀನಿ ರೀ. ಈಗಿದ್ರದ್ದು ಕುದ್ಸಾಕಿಟ್ಬಿಟ್ಟು ಈ ಕಡೆ ಒಂದು 4-5 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಮಿಕ್ಸಿಗೆ ಹಾಕಿಬಿಟ್ಟು ಸ್ವಲ್ಪ ಚಾಪ್ ಮಾಡಿಕೊಂಡು ತೊಗೊತಿದ್ರಿ. ಅಂದರೆ ಕೈಲೇ ಭಾಳ ತನಕ ಟೈಮ್ ಹಿಡಿಯುತ್ತೆ ಸಣ್ಣಗೆ ಕಟ್ ಮಾಡೋಕೆ. ಹಾಗಾಗಿ ಮಿಕ್ಸಿಗೆ ಹಾಕಿಬಿಟ್ರೆ ಜಸ್ಟ್ ಒಂದು 30 ಸೆಕೆಂಡ್ ಒಳಗಡೆ ರೆಡಿ ಆಗ್ಬಿಡುತ್ತೆ ಅಂತೇಳಿ ನಾನು ಈ ರೀತಿ ಮಿಕ್ಸಿಗೆ ಹಾಕಿ ಚಾಪ್ ಮಾಡಿ ತೊಗೊಂಡಿದ್ದೀನಿ ನೋಡ್ರಿ. ಇದೇ ಮಿಕ್ಸರ್ ಜಾರಿಗೆ ಅದನ್ನ ಉಳ್ಳಾಗಡ್ಡಿ ತೆಗೆದ್ಬಿಟ್ಟು ಟೊಮೊಟೊನ ಹಾಕಿ ಪೇಸ್ಟ್ ಮಾಡಿ ತೊಗೊತಿದ್ರಿ. ಅಂದರೆ ರಾಜ್ಮಾ ಮಾಡೋಕೆ ಏನೈತಿಲ್ಲ, ಸ್ವಲ್ಪ ಉಳ್ಳಾಗಡ್ಡಿ ಟೊಮೊಟೊ ಏನೈತಿಲ್ಲ ಸಣ್ಣಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ನಾನು ಮಿಕ್ಸಿಗೆ ಹಾಕಿಬಿಟ್ರೆ ಸಣ್ಣಗೂ ಆಗುತ್ತೆ, ನಮ್ಮ ಕೆಲಸನೂ ಈಸಿ ಆಗ್ತೈತೆ ಅಂತ ಈ ರೀತಿ ಮಾಡೋದು. ಉಳ್ಳಾಗಡ್ಡಿ ಚಾಪ್ ಮಾಡಿ ಎತ್ತಿಟ್ಟು ಅದೇ ಮಿಕ್ಸರ್ ಜಾರಿಗೆ ಟೊಮೊಟೊನ ಹಾಕಿಬಿಟ್ಟು ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ನೋಡ್ರಿ. ಈಗಿರ ಒಂದು ಕುಟಾಣಿ ಒಳಗೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಕುಟ್ಟಿ ಇಟ್ಕೋಬೇಕಾಗುತ್ತೆ ರೀ. ಅಂದರೆ ಆ ಕಡೆದು ಕುದ್ಸಾಕಿಟ್ಬಿಟ್ಟು ಈ ಕಡೆದನ್ನೆಲ್ಲ ರೆಡಿ ಮಾಡಿ ಇಡಾಕತ್ತಿದ್ದೆ ರೀ. ಅದನ್ನು ಈ ರೀತಿ ಸ್ವಲ್ಪ ದಪ್ಪಗೆ ಕುಟ್ಟಿ ಎತ್ತಿಟ್ಟಿದ್ದೀನಿ ರೀ. ಇನ್ನು ಒಗ್ಗರಣೆ ರೆಡಿ ಮಾಡ್ಕೊತೀನಿ ನೋಡಿರಿ. ಕುಕ್ಕರ್ ಒಂದು 4-5 ವಿಷಲ ಆಗಿತ್ತು, ಆದರೂ ಇನ್ನೂ ಕುದೀತಿಲ್ಲ ರೀ. ಅಂದರೆ ಅದು ನಾನು ಹಾಕಬೇಕಂದಾಗ ಮತ್ತೆ ಕುದಿಸ್ಬೇಕಾಯ್ತು. ಈಗಿದ್ರೆ ಒಗ್ಗರಣೆಗೆ ಏನೈತಲ್ಲ, 1-2 ಚಮಚದಷ್ಟು ಎಣ್ಣೆ ಮತ್ತು 1 ಚಮಚದಷ್ಟು ಜೀರಿಗೆ, 1 ಒಣಮೆಣ್ಸಿನ್ಕಾಯಿ ಮತ್ತು 1-2 ಪಲಾವ್ ಎಲೆ ಮುರಿದ್ಬಿಟ್ಟು ಹಾಕಿದ್ದೀನಿ ರೀ. ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಟೇಸ್ಟ್ ಮಸ್ತ್ ಇರುತ್ತೆ ಅನ್ನ ಸಂಗಟ್ಟಿದು. ಅಂದರೆ ಬೇರೆ ರಾಜ್ಯ ಒಳಗೆ ರಾಜ್ಮಾ ಚಾವಲ್ ಅಂತ ಫೇಮಸ್ ಅಲ್ರಿ. ಹಾಗಾಗಿ ನನ್ನ ಮಕ್ಕಳು ಭಾಳ ದಿವಸದಿಂದ ಕೇಳಾಕತ್ತಿದ್ರು ವಿಡಿಯೋದೊಳಗೆ ನೋಡಿಬಿಟ್ಟು, ಹಾಗಾಗಿ ಅದನ್ನ ರೆಡಿ ಮಾಡಾಕತ್ತಿದ್ದು. ಈಗಿರೋ ಹಿಂಗೆ ಹಾಕಿ ಮತ್ತು ಚಾಪ್ ಮಾಡಿ ಇಟ್ಟಿದ್ದ ಉಳ್ಳಾಗಡ್ಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ. ಅದು ರಾಜ್ಮಾ ಕುದ್ಸಂದಾಗ ಹಾಕಿರ್ತೀವಿ, ನೋಡ್ಕೊಂಬಿಟ್ಟು ಹಾಕಬೇಕು. ಇದರ ಉಳ್ಳಾಗಡ್ಡಿ ಹಾಕಿ ಉಪ್ಪು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಮೇಲೆ ಕುಟ್ಟಿಟ್ಟಿದ್ದ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿನೂ ಹಾಕಿಬಿಟ್ಟು ಚಲೋತ್ನಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದರೆ ಒಂದು 2 ನಿಮಿಷ ಅದನ್ನ ಹುರ್ಕೋಬೇಕು, ಹಸಿ ವಾಸನೆ ಹೋಗು ಮಟ್ಟಾರ ಉಳ್ಳಾಗಡ್ಡಿದು. ಆಮೇಲೆ ಏನೈತಲ್ಲ, ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ರೀ ಎಲ್ಲನೂ ಅರ್ಧ ಚಮಚದಷ್ಟು ಹಾಕಬೇಕಾಗುತ್ತೆ. ಸ್ವಲ್ಪ ಅರಿಶಿನ ಪುಡಿ ರೀ ಎಲ್ಲನೂ ಹಾಕಿ ಒಂದು ರೌಂಡ್ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಏನೈತಲ್ಲ, ಟೊಮೊಟೊ ಪೇಸ್ಟ್ ಮಾಡಿ ಇಟ್ಟಿದ್ದೀವಲ್ಲ, ಆ ಟೊಮೊಟೊ ಪೇಸ್ಟ್ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಹಸಿ ವಾಸನೆ ಹೋಗೋ ಮಟ್ಟ ಅದನ್ನ ಬೆನ್ಸ್ಕೋಬೇಕಾಗುತ್ತೆ ರೀ. ಈ ಕಡೆಯಿಂದ ರಾಜ್ಮಾ ಕುದ್ಸಾಕಿ ಇಟ್ಟಿದ್ದಿಲ್ಲ, ಅದನ್ನೂ ವಿಷಲ್ ಬಿಟ್ಟಿತ್ತು. ನೋಡ್ತೀನಿ ಅದು ಇನ್ನೂ ಕುದ್ದೀತಿಲ್ಲ ರೀ. ಅಂದರೆ ಸಣ್ಣ ಉರಿ ಒಳಗೆ ಒಂದು 8-10 ವಿಷಲ್ ಕೂಗಿಸ್ಬೇಕಾಗುತ್ತೆ ರೀ. ಆದರೆ ಒಂದು 4-5 ವಿಷಲ್ ಕೂಗಿಸಿದ್ದೆ, ಆದರೂ ಇನ್ನೂ ಬೆಂದಿತ್ತಿಲ್ಲ. ಮತ್ತು ಕುಕ್ಕರನ್ನ ಮುಚ್ಚಿಬಿಟ್ಟು ಮತ್ತೊಂದು 5 ವಿಷಲ್ ಕೂಗಿಸಿದ್ಮೇಲೆ ಅವಾಗ ಅದು ಬೆಂದಿತ್ತು ರೀ. ಅಂದರೆ ಕುದ್ದು ಅವು. ಈಗ ಮತ್ತು ಅದನ್ನ ಗ್ಯಾಸ್ ಆ ಕಡೆ ಬಂದ್ ಮಾಡಿಬಿಟ್ಟು ಈ ಕಡೆ ಏನು ಕುದ್ಸಾಕಿಟ್ಟಿದ್ದಿಲ್ಲ ಅದನ್ನು 4-5 ವಿಷಲ್ ಆದಮೇಲೆ
ವಿಷಲ್ ಬಿಟ್ಟ ಮೇಲೆ ಅದನ್ನೂ ಬೆಂದಿತ್ತ ಚೆಕ್ ಮಾಡಿಬಿಟ್ಟು ಈ ಕಡೆ ಏನು ಫಸ್ಟಿಗೆ ಎಲ್ಲ ಮಸಾಲ ಒಗ್ಗರಣೆ ರೆಡಿ ಮಾಡಿ ಇಟ್ಟಿದ್ದೆ ಅಲ್ರಿ ಅದಕ್ಕೆ ಇದು ರಾಜ್ಮಾ ಕುದಿಸಿದನ್ನು ಹಾಕಿಬಿಟ್ಟು ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಒಂದು 2-3 ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ರೀ. ಈ ಕಡೆ ಅದೇ ಕುಕ್ಕರ್ ಒಳಗೆ ನಾನು ಅನ್ನಕ್ಕೂ ಇಟ್ಟಿದ್ದೀನಿ ರೀ. ಅಂದರೆ ರಾಜ್ಮಾ ಚಾವಲ್ ಅಂತೇಳಿ ಅದು ನನ್ನ ಮಕ್ಕಳು ಭಾಳ ದಿವಸದಿಂದ ಕೇಳಾಕತ್ತಿದ್ರಲ್ಲ, ಹಾಗಾಗಿ ಇವತ್ತು ಫೈನಲಿ ಮಾಡಿಕೊಟ್ಟೆ ಅಲ್ರಿ. ಮಕ್ಕಳಿಗೆ ಖುಷಿ ಆದರೆ ನಮಗೂ ಖುಷಿನೇ ಅಲ್ರಿ. ನನ್ನ ಮಗಳಿದ್ರೆ ಟೇಸ್ಟ್ ಆಗೈತಿಲ್ಲ ಅಂತ ಚೆಕ್ ಮಾಡ್ತಂತ ಬಂದಿದ್ಲು. ಹಾಗಾಗಿ ನೋಡುವ ಟೇಸ್ಟ್ ಆಗೈತೆ ಇಲ್ಲ ಅಂತ ನಾನು ಹೇಳಿದ ಕೂಡಲೇ ಟೇಸ್ಟ್ ಮಾಡಿದ್ಲು, ಭಾರಿ ಆಗೈತೆ ಮಮ್ಮಿ ಅಂತ ನಾಕತ್ತಿದ್ಲು. ಫಸ್ಟ್ ಟೈಮ್ ಮಾಡಿದ್ರಿ ಇದು, ನನಗೂ ಮೊಬೈಲ್ದಾಗ ನೋಡಿಬಿಟ್ಟು ಚೆಕ್ ಮಾಡಿದ್ದು. ಟೇಸ್ಟು ಚಲೋ ಇತ್ತು, ರೊಟ್ಟಿಗಾಗಲಿ ಅನ್ನಕ್ಕಾಗಲಿ ಸಖತ್ತಾಗಿರೋದ್ರಿ ಟೇಸ್ಟ್. ಈಗ ಒಂದು 2-3 ನಿಮಿಷ ಮುಚ್ಚಿಟ್ಟು ಕುದಿಸ್ಕೊಂಡ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರಾಯ್ತು. ಮಸ್ತಾಗಿರುವ ರಾಜ್ಮಾ ರೆಡಿ ಆಗುತ್ತೆ ನೋಡಿರಿ. ಆ್ಯಕ್ಚುಲಿ ರಾಜ್ಮಾ ತಿನ್ಬೇಕಂತರೂ ಕಿಡ್ನಿಗೆ ಚಲೋ ಅಂತ ಹೇಳ್ತಾರೆ. ಅಂದರೆ ನನ್ನ ಮಕ್ಕಳು ಹೇಳಿದ್ದು ಟೇಸ್ಟು ಇರುತ್ತೆ ಮಮ್ಮಿ, ಆರೋಗ್ಯಕ್ಕೂ ಒಳ್ಳೆಯದು, ಕಿಡ್ನಿಸ್ಲಿ ಅಂತ ತಿಂತಾರಂತ ಹೇಳಿದ ಕೂಡಲೇ ನಾನು ತಂದು ಮಾಡಿದ್ದು. ಈಗಿದ್ರೆ 2 ಅನ್ನ ಮತ್ತು ಅದು ರೆಡಿ ಮಾಡಿಬಿಟ್ಟು ರೊಟ್ಟಿ ಇದ್ದು ಅಲ್ರಿ. ನಮಗಂತೂ ಒಂದು ರೊಟ್ಟಿ ತಿಂದು ಆಮೇಲೆ ಅನ್ನ ಊಟ ಮಾಡಿಬಿಟ್ರೆ ಹೊಟ್ಟೆ ತುಂಬತೈತಿ. ಹಾಗಾಗಿ ಫಸ್ಟಿಗೆ ಒಂದು ರೊಟ್ಟಿನ ತಿಂದ್ಬಿಟ್ಟು ಆಮೇಲೆ ಅನ್ನ ಉಣ್ಣನಂತ ಕುಕ್ಕರ್ನು ವಿಷಲ್ ಇನ್ನೂ ಬಿಟ್ಟಿತ್ತಿಲ್ಲ ರೀ. ತನು ಇದ್ರೆ ಅದನ್ನ ವಿಷಲ್ ಬಿಟ್ಮೇಲೆ ಆಮೇಲೆ ಉಣ್ತೀನಿ ನಾನು, ನೀವು ಊಟ ಮಾಡ್ರಿ ಅಂತ ಹೇಳಾಕತ್ತಿದ್ಲು. ಮನಗೂ ಕರೆಯಾಕತ್ತಿದ್ದೆ ಬಾಪಿ ಊಟ ಮಾಡೋಣ ಅಂತೇಳಿ. ಈಗ ನಾವು ಊಟ ಮಾಡತ್ತೀವಿ, ಊಟ ಮಾಡೋಣ. ಬರೀ ಟೇಸ್ಟು ಮಸ್ತ್ ಇರುತ್ತೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಮಾಡಿದ್ದಿಲ್ಲ ಅಂದರೆ ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.